Double takedown. ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಅಲ್ಲ ವೆಲ್ಕಮ್ ಬ್ಯಾಕ್ ಟು ಫ್ರೀ ಫೈರ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀನಿ ಅಂತಂದರೆ ಅದೇ ರ್ಯಾಂಕಡ್ ಮ್ಯಾಚ್ ನೋಡ್ತಾ ಇದ್ದೀವಿ. ಸೊ ಇದು ಕೂಡ ಡ್ರಾಪಡ್ ಮ್ಯಾಚ್, ಈ ಮ್ಯಾಚಲ್ಲಿ ಬುಯ್ಯ ಹೊಡೆದಿರಲ್ಲ. ಹಾಗೆ ಈಗ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ಸೊ ಈ ವಿಡಿಯೋನ ನೀವು ಪ್ರತಿಯೊಬ್ಬರು ಫ್ರೀ ಫೈರ್ ಆಡೋರು ಶೇರ್ ಮಾಡಲೇಬೇಕು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ವಿಷಯನೇ ಏನಂತಂದರೆ, ಸೊ ಗೈಸ್ ನಿಮಗೆ ಎಲ್ರಿಗೂ ಗೊತ್ತಿರೋಂಗೆ, ಸೊ ಗೈಸ್ ನಿಮಗೆ ಈಗ ID ಬೈ ಮಾಡೋಕ್ಕಾಗಲಿ ಸೇಲ್ ಮಾಡೋಕ್ಕಾಗಲಿ ಒಂದು ಭಯ ಇದ್ದೇ ಇರುತ್ತೆ. ಅದಕ್ಕೆ ನಾನು ನಿಮಗೊಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಏನಂತ ಅಂದರೆ, ಸೊ ಈ ಗ್ರೂಪ್ ಹೆಸರು ಬಂದ್ಬಿಟ್ಟು ಕ್ರಿಮಿನಲ್ ಕನ್ನಡಿಗ ID ಶಾಪ್ ಅಂತ ಅಂದ್ಬಿಟ್ಟು. ಸೊ ಈ ಗ್ರೂಪಲ್ಲಿ ನೀವು ಆರಾಮಾಗಿ IDಸ್ನ ಬೈ ಮಾಡೋದಕ್ಕಾಗಲಿ ಸೇಲ್ ಮಾಡೋದಕ್ಕಾಗಲಿ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ಸೊ ಈಸಿಯಾಗಿ ನೀವು IDಸ್ನ ಬೈ ಮಾಡ್ಬೋದು, ಹಾಗೆ ಸೇಲ್ ಮಾಡ್ಬೋದು. ಹಾಗೆ ಈಗಾಗಲೇ ಎಷ್ಟು ಜನ ಜಾಯ್ನ್ ಆಗಿದಾರೋ ಗೊತ್ತಿಲ್ಲ. ಡಿಸ್ಕ್ರಿಪ್ಷನಲ್ಲಿ ಈ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಸೀದಾ ಜಾಯ್ನ್ ಅಂತ ಆಪ್ಷನ್ ಗ್ರೂಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸೀದಾ ನಿಮಗೆ ಜಾಯ್ನ್ ಅಂತ ಆಪ್ಷನ್ ಬಟನ್ ಬರುತ್ತೆ. ಸೊ ಅಲ್ಲಿ ನೀವು ಜಾಯ್ನ್ ಆಗ್ಬೋದು, ಜಾಯ್ನ್ ಆಗಿ ಇರ್ಬೋದು. ಹಾಗೆ ಈಗ ತುಂಬ ಜನ ಏನು ಮಾಡ್ತಿರ್ತೀರ ಅಂತಂದರೆ, ಈಗ ಗ್ರೂಪಿಗೆ ಜಾಯ್ನ್ ಆಗ್ತಾರೆ. ಗ್ರೂಪಿಗೆ ಜಾಯ್ನ್ ಆದಮೇಲೆ ಗ್ರೂಪ್ ಅಡ್ಮಿನ್ ನಂಬರ್ನ ನೀವು ಸೇವ್ ಮಾಡ್ಕೊಳ್ಳೋದಿಲ್ಲ, ಹಾಗೆ ಗ್ರೂಪಿಗೆ ಜಾಯ್ನ್ ಆಗಿರ್ತಾರೆ. ಅದಕ್ಕೋಸ್ಕರನೇ ಪ್ರಾಬ್ಲಮ್ ಆಗುತ್ತೆ. ಸೊ ಗ್ರೂಪ್ ನಂಬರ್ನ ಅಡ್ಮಿನ್ ನಂಬರ್ನ ನೀವು ಸೇವ್ ಮಾಡಿಟ್ಕೊಳ್ಳಿ ಅಂತ ಅದಕ್ಕೆ ನಾನು ಹೇಳ್ತಾ ಇರೋದು. ಸೊ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅದೇ ಹೇಳೋದ್ನಲ್ಲ, ಅಕಸ್ಮಾತ್ ಯಾರು ನಿಮಗೆ ಗ್ರೂಪ್ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಂಡಿಲ್ಲ ಅಂತಂದರೆ ಆಗೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಸೊ ಯಾರು ನಿಮಗೆ ಆ ಗ್ರೂಪಲ್ಲಿರೋರು ಯಾರು ಕಾಂಟ್ಯಾಕ್ಟ್ ಮಾಡಿ, ಸೊ ಇಷ್ಟು ರೇಟಿಂದ ID ನಮಗೆ ಕಮ್ಮಿ ರೇಟಿಗೆ ಸಿಗ್ತಾಯಿದೆ, ಜಾಸ್ತಿ ರೇಟಿಂದ ID ತೋರಿಸ್ಬಿಟ್ಟು ನಿಮಗೆ ಕಮ್ಮಿ ರೇಟಿಂದ ಸಿಗ್ತಾಯಿದೆ ಅಂತ ಹೇಳಿಬಿಟ್ಟು ಸ್ಕ್ಯಾಮ್ ಏನಾದ್ರು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅಂತಂದರೆ, ಸೊ ಅದಕ್ಕೆ ಹೇಳ್ತಾ ಇರೋದು, ನಾನು ಫಸ್ಟಿಗೆ ಹೇಳ್ತಿದ್ದೀನಿ. ಸೊ ಗ್ರೂಪ್ ಅಡ್ಮಿನ್ ನಂಬರ್ನ ಸೇವ್ ಮಾಡಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗೆ ಯಾರು ನಿಮಗೆ ಆ ಥರ ಹೇಳಿದ್ರೆ, ಸೊ ನೀವು ಗ್ರೂಪ್ ಅಡ್ಮಿನ್ಸ್ಗೆ ಹೇಳಿದ್ರೆ ಸಾಕು, ನೆಕ್ಸ್ಟ್ ಅವ್ರು ಆ್ಯಕ್ಷನ್ ತಗೊತಾರೆ. ಸೊ ಇಷ್ಟೇ ಗೈಸ್ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಬಂದಿರೋದು. ಹಾಗೆ ಸೊ ಈಗ ಬನ್ನಿ ವಿಡಿಯೋ ಕೆಳಗೆ ಹೋಗ್ಬಿಡೋಣಂತೆ. ಸೊ ಇಷ್ಟು ಮಾಡಿದರೆ ನಿಮಗೆ ಪ್ರಾಬ್ಲಮ್ ಇರಲ್ಲ. ಗ್ರೂಪ್ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೋಬೇಕು. ಗ್ರೂಪ್ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಂಡಾದ್ಮೇಲೆ ಅದೇ ಹೇಳಿದ್ನಲ್ಲ, ಈ ಥರ ಯಾರು ನಿಮಗೆ ಕಾಲ್ ಮಾಡಿದ್ರೆ ಅದೇ ಹೇಳಿದ್ನಲ್ಲ, ಗ್ರೂಪ್ ಅಡ್ಮಿನ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ. ಸೊ ಸುಮ್ಮನೆಲ್ಲ ಕಾಲ್ ಮಾಡೋಕ್ಕೋಗ್ಬೇಡಿ. ನೀವೇನಾದ್ರು IDಸ್ನ ಬೈ ಮಾಡೋದಕ್ಕಾಗಲಿ ಸೇಲ್ ಮಾಡೋದಕ್ಕಾಗಲಿ. ಸೊ ಹಾಗೆ ನಮ್ಮ ಚಾನಲಿಂದ ಯಾರ್ಯಾರು ಹೋಗಿ ನಮ್ಮ ಚಾನಲಿರೋ ವಿಡಿಯೋ ನೋಡಿಬಿಟ್ಟು ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಹೇಳಿಲಿ, ನೀವು ಈಸಿಯಾಗಿ ಈ ಗ್ರೂಪಲ್ಲಿ IDಸ್ನ ನೀವು ಈಸಿಯಾಗಿ ಬೈ ಮಾಡ್ಬೋದು, ಸೇಲ್ ಮಾಡ್ಬೋದು. ಸೊ ಗ್ರೂಪಿಗೆ ಜಾಯ್ನ್ ಆಗಿಬಿಡಿ. ಈಗಾಗಲೇ ಎಷ್ಟು ಜನ ಜಾಯ್ನ್ ಆಗಿದಾರೋ ಗೊತ್ತಿಲ್ಲ. ಸೊ ಜಾಯ್ನ್ ಆಗಿಬಿಟ್ಟು ಆಮೇಲೆ ಬಂದುಬಿಟ್ಟು ಕಮೆಂಟ್ ಹಾಕಿ ನಾವು ಜಾಯ್ನ್ ಆದಬ್ರು ಅಂತಂದ್ಬಿಟ್ಟು. ಸೊ ಈಗ ಗೇಮ್ ಪ್ಲೇ ಕಡೆ ಬರೋದಾರಲ್ಲ ಬೈ, ನೀವು ಬರ್ತಾಯಿದ್ದೆ ತಗೊಳ್ಳೋ ಅಂತ ನೋಡಿದ್ಬಿಟ್ಟೆ. ಸೊ ಗೈಸ್ ಈಗ ಗೇಮ್ ಪ್ಲೇ ಅಂತಲ್ಲ, ವೀಡಿಯೋಸ್ ಹಾಕ್ಬಿಟ್ಟೆ ಸುಮಾರು ದಿವಸ ಆಯಿತು. ಸೊ ಯಾಕೋ ಇತ್ತೀಚೆಗೆ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ, ಏನಂತ ಗೊತ್ತಾಗ್ತಿಲ್ಲ. ನೋಡೋಣಂತೆ. ಹಾಗೆ ಈಗ ಅಲ್ಲೊಬ್ಬ ನನ್ನ ಟೀಮೇಟ್ ಒಬ್ಬನಿಗೆ ಹೊಡೆದ ಇರಲಿ. ಸೊ ಈ ಮ್ಯಾಚಲ್ಲಿ ಲಾಸ್ಟ್ ಮೂಮೆಂಟ್ ಸಖತ್ತಾಗಿರುತ್ತೆ. ತಮ್ಮನೇಲಿ ನೋಡಿರ್ತೀರ, ಲಾಸ್ಟಲ್ಲಿ ನನ್ನ ಟೀಮೇಟ್ ಇಲ್ಲೊಬ್ಬ ನಿಂತ್ಕೊಂಡ್ಬಿಟ್ಟಾನೆ. ಅವನೇನು ಆಫ್ಲೈನ್ ಅದನ್ನ ಏನೋ ಗೊತ್ತಿಲ್ಲ. ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಹಾಗೆ IDಸ್ ಹೇಳೋದ್ನಲ್ಲ, ಇದೇ ಥರ ನೀವು ಮಾಡಬೇಕು. ಸೊ ನೀವು ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈಗ ವಿಡಿಯೋ ಕಡೆ ಬರೋಣಂತೆ. ಸೊ ಈ ಮ್ಯಾಚಲ್ಲಿ ಸ್ಟಾರ್ಟಿಂಗಲ್ಲೇ ನೋಡಿರ್ತಾರೆ, ನನಗೆ ಈ ವಿಡಿಯೋದಲ್ಲಿ 2 ಮ್ಯಾಚ್ ಇದೆ. ಅಂದರೆ ಈ ಗೇಮ್ ಪ್ಲೇ ಆಡಬೇಕಾದ್ರೆ ಅದ್ರ ಜೊತೆ ಇನ್ನೊಂದು ಮ್ಯಾಚ್ ಆಡಿದ್ದೆ, ಆದರೆ ಅದನ್ನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಅದು ಕೂಡ ಡ್ರಾಪೇ, ಸಖತ್ತಾಗಿ ಕಿಲ್ ಮಾಡಿದೆ ಅದರಲ್ಲಿ. ಆ ವಿಡಿಯೋ ಫುಲ್ ಉದ್ದಾಗ್ಬಿಡ್ತು, ಅದಕ್ಕೋಸ್ಕರ ಆ ವಿಡಿಯೋ ಹಾಕಿರಲಿಲ್ಲ. ಸೊ ನೆಕ್ಸ್ಟ್ ವಿಡಿಯೋ ಬರೋಣ ಇದ್ರದ್ದು ನೆಕ್ಸ್ಟ್ ಮ್ಯಾಚ್ ಏನಿದೆ ಅಂತ ಹೇಳಿದ್ನಲ್ಲ ನಾನು. ಸೊ ಅದರದ್ದೇ ನೆಕ್ಸ್ಟ್ ಮ್ಯಾಚ್ ಬರೋದು. ಏನೇನು ಹೇಳ್ತಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಮ್ಯಾಚ್ ಆಡಿದೆ ಅಂತ ಹೇಳಿದ್ನಲ್ಲ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗೆ ಹಾಕೋದು. ಸೊ ಇಷ್ಟು ಹೇಳೋಕ್ಕೆ ತುಂಬ ಪದೇ ಹೇಳ್ತಾನೆ ಇದ್ದೀನಿ. ಸೊ ಏನು ಟೀಮೇಟಿಗೆ ಡ್ಯಾಮೇಜ್ ಕೊಟ್ಟರು ಗುರು ಯಪ್ಪ. ಇಲ್ಲೇ ನೋಡಿ, ನಾನು ಸ್ಟಾರ್ಟಿಂಗಿಗೆ ಹಾಕಿದ್ನಲ್ಲ. ಸೊ ಇಲ್ಲೇ ಏನು ಮಾಡ್ತಾರೆ, ನನಗೆ ಸಿಕ್ಕಾಪಟ್ಟೆ ಹೊಡಿತಾರೆ ನೋಡಿ.
ಸೊ ಗೈಸ್ ಥ್ಯಾಂಕ್ ಯು 150 ಸಬ್ಸ್ಕ್ರೈಬರ್ಸ್ನ ನಮ್ಮ ಚಾನಲ್ ಇವತ್ತು ರೀಚ್ ಮಾಡಿಸಿದೆ 150 ಗುರು. ಸೊ ಇಲ್ಲೇ ನೋಡಿ ಸಖತ್ತಾಗಿ ಹೊಡಿತಾನೆ ಯಾರೋ ಒಬ್ಬ ಬಂದು. ಸೊ ನೋಡಿ ಹೊಡಿತಾನೆ ನೋಡಿ. ಈಗ ನನ್ನ ಟೀಮೇಟ್ ನನಗೆ ಹೊಡಿತಾರೆ, ಅವ್ನು ನನಗೆ ಹೊಡಿತಿದ್ದ. ಜಸ್ಟ್ ಮಿಸ್ ಏನಾದ್ರು ಹೊಡೆದ್ಬಿಟ್ಟಿದ್ರೆ ಅಷ್ಟೇ ಕತೆ ಮುಗಿದ್ಬಿಟ್ಟಿತ್ತು. ಸೊ ನಮ್ಮ ಟೀಮೇಟ್ಸ್ ಎಲ್ಲ ಸೇರ್ಕೊಂಡು ಹೋಗಿದ್ವಿ, ಪೂರ್ತಿ ನಮ್ಮ ಗಿಲ್ಡ್ ಮೆಂಬರ್ಸ್ ಹೋಗಿರೋದು. ಹಾಗೆ ಗೈಸ್ ನಾನು ನಿಮಗೆ ನೆನಪಿರ್ಬೋದು, ಫ್ರೀ ಫೈರ್ನ ದೈತ್ಯಾಕಾರ ರಾಕ್ಷಸ ಅಂತ ಅಂದ್ಬಿಟ್ಟು ನಾನೊಂದು ವಿಡಿಯೋ ಹಾಕಿದ್ದೆ. ಸೊ ಆ ವಿಡಿಯೋದಲ್ಲಿ ಕೆಲವು ಕಮೆಂಟ್ಸ್ ಬಂದಿತ್ತು. ಏನಪ್ಪ ಅಂತಂದರೆ, ಬ್ರೋ ನಿಮ್ಮ ಯು ಡಿ ಕಳಿಸಿ, ಯು ಡಿ ಕಳಿಸಿ, ಯು ಡಿ ಕಳಿಸಿ, ಯು ಡಿ ಕಳಿಸಿ. ನಿಮಗೀಗ ಸ್ಕ್ರೀನ್ ಬರ್ತಾ ಇರ್ಬೋದು. ಬ್ರೋ ನಿಮ್ಮ ಯು ಡಿ ಹೇಳಿ ಅಂತ ಅಂದ್ಬಿಟ್ಟು ಇವ್ರು ಕಳಿಸಿದ್ದಾರೆ. ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ಸೊ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ, ಕಳ್ಸೋಣಂತ ಆದಷ್ಟು ಬೇಗ. ಸೊ ಅದನ್ನು ನಾನು ಕಳಿಸ್ಬೇಕು ಅಂದ್ಕೊಂಡಿರ್ತೀನಿ, ಕಳ್ಸೋಕೆ ಆಗ್ತಿಲ್ಲ. ಸೊ ಆದಷ್ಟು ಬೇಗ ಕಳ್ಸೋಣಂತೆ. ನಾನು ಟೀಮೇಟಿಗೆ ನಾಲ್ಕು ಮಾಡ್ಕೊಂಬಿಟ್ಟೆ, 4 ನಂಬರಿಗೆ ಕಿಲ್ಲೇ ಮಾಡ್ಕೊಂಬಿಟ್ರು ಅಷ್ಟೇ. ಅದು ಏನಾಯ್ತು ನನಗೆ ಗೊತ್ತಿಲ್ಲ. ನಮ್ಮ ಟೀಮೇಟ್ಸ್ ಎಲ್ಲರೂ ಈ ಮ್ಯಾಚಲ್ಲಿ ಕೈ ಕೊಟ್ಕೊಂಡು ಹೋಗ್ಬಿಡ್ತಾರೆ. ಲಾಸ್ಟಲ್ಲಿ ನಾನೇ ನಿಂತ್ಕೊಂಡು ಹೊಡಿಬೇಕು. ಹಾಗೆ ಏನಿಲ್ಲ, ಅದೇ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಸೊ ಇದೇ ಥರ ಕೇರ್ಫುಲ್ಲಾಗಿರ್ಬೇಕು ಮಾತ್ರ ಗ್ರೂಪಲ್ಲಿ. ಸೊ ಅದಕ್ಕೆ ಹೇಳಿದ್ನಲ್ಲ, ತುಂಬ ಹುಷಾರಾಗಿರಿ, ತುಂಬ ಹುಷಾರಾಗಿ ಐಡಿಯಾ ಡೀಲಿಂಗ್ಸ್ ಎಲ್ಲ ಮಾಡ್ಬೇಕು ನೀವು. ಹಾಗೆ ಸೊ ಏನಿಲ್ಲ, ಪದೇ ಲೂಟ್ ಮಾಡೋದೇ ಆಯ್ತು ನಂದು. ಸೊ ಈಗ ಫ್ಯಾಕ್ಟ್ರಿ ಒಳಗೆ ಬಂದಿದ್ದೀವಿ. ಸೊ ಅಲ್ಲಿ ಯಾರೂ ಎನಿಮೀಸ್ ಸಿಕ್ಕಿಲ್ಲ, ಒಂದೇ ಕಿಲ್ ಆಯಿತು. ಅಷ್ಟೊತ್ತಿಗೆ ನಮ್ಮ ತಿಮ್ಮಟ್ಟಿಗೆ 3rd ನಂಬರು 4 ಮಾಡ್ಕೊಂಡು ಕಿಲ್ ಮಾಡ್ಕೊತಾರಲ್ಲ. ಇಲ್ಲಿ ಅವನ ಕಾರ್ ಎತ್ಕೊಂಬಂದಿದ್ದ, ನಾನು ನನ್ನ ಮಗನ ಕಾರ್ ಬ್ಲಾಸ್ಟ್ ಮಾಡೋಣತ್ತಾರೆ. ಏನು ಕಾರ್ ಇದೆ ಅಂತಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬಿಡ್ತಾರೆ, ಎಸ್ಕೇಪ್ ಆಗಬಾರ್ದವ್ರು. ಸೊ ಇಲ್ಲೇ ನೋಡಿ ನಮ್ಮ ಟೀಮೇಟ್ಸ್ 3 ಜನಕ್ಕೂ ಹಾಕ್ತಾರೆ ನೋಡಿ. ಇಲ್ಲಿ ನಾನು ಬ್ಲಾಸ್ಟ್ ಮಾಡಿದ ಕಾರನ್ನು ನಮ್ಮ ಟೀಮೇಟ್ ಬ್ಲಾಸ್ಟ್ ಮಾಡ್ದೆ ಅಂತ ಅಂದ್ಕೊಂಡು ಎನಿಮಿ ಯಾರು ಕಾರ್ ಎತ್ಕೊಂಬಂದಿದ್ದಲ್ಲ, ಎನಿಮಿ ನನ್ನ ಕಾರನ್ನ ಬ್ಲಾಸ್ಟ್ ಮಾಡಿದೆ ಅಂತ ತಗೋ ಅಂತ ನನ್ನ ಟೀಮೇಟ್ ರಪ್ಪ ಅಂತ ಕೊಟ್ಟು 4 ಮಾಡ್ಬಿಟ್ಟ. 4 ಮಾಡ್ತಾನೆ ಬಿಡ್ತಾನೆ, ಕಿಲ್ ಮಾಡ್ಕೊಂಬಿಟ್ಟ ಅಷ್ಟೇ. ಹಾಗೆ ಈಗ ನೋಡ್ತಾ ಇದ್ದೀನಿ ತಡ್ರಿ. ಅಲ್ಲೊಬ್ಬ ಬಂದ ಚಿನ್ನ ಓಡೋಬೇಡ. ಅಯ್ಯೋ ಇವಾಲ ಹಾಕೊಂಬಿಡ್ತಾರೆ ಗುರು. ಫಸ್ಟ್ ಎಸ್ಕೇಪ್ ಹೋಗ್ಬೇಕು. ಅವ್ರದ್ದು ಇಡೀ ಸ್ಕ್ವಾಡ್ ಇದೆ ಅಂತ ಅನ್ಕೊಂತೀನಿ. ನಾನು ಒಬ್ಬನೇ ಇದ್ರೆ ಹೊಡೆಯೋಕ್ಕಾಗಲ್ಲ. ಸ್ವಲ್ಪ ದೂರದಲ್ಲಿ ಡಿಸ್ಟೆನ್ಸ್ ಇದ್ದರೆ ದೂರದಿಂದ ಅವರು ಹೊಡಿಬೋದು. ನಾನು ಇಲ್ಲ ಅಂತ ಅಂದ್ಕೊಂಡು ಅವ್ರು ಮುಂದೆ ಬರ್ತಾರೆ, ಆವಾಗ ನಾವು ಹೊಡಿಬೋದು. ಹಾಗೆ ಏನಿಲ್ಲ, ಈಗ 200 ಸಬ್ಸ್ಕ್ರೈಬರ್ಸಿಗೆ ಗೋಲ್ ಹಿಡ್ಕೊಂಡು ಕೂತಿದ್ದೀವಿ. 150 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿಸಿದ್ರೆ ಸೊ ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತಾ 200 ಸಬ್ಸ್ಕ್ರೈಬರ್ಸ್ ಕಡೆ ಬಂದ್ಬಿಡೋಣಂತೆ. ಸೊ 200 ಸಬ್ಸ್ಕ್ರೈಬರ್ಸ್ ಆದಮೇಲೆ ಗಿವ್ ಅವೇ ಕೊಡ್ತೀನಿ. ಸೊ ನೀವು ಒಂದಷ್ಟು ಕಮೆಂಟ್ ಮಾಡಿ. ಈಗ ತುಂಬ ಜನ ಕಮೆಂಟ್ ಮಾಡಿರೋದು, ಬ್ರೋ ನಿಮ್ಮ ಯು ಐ ಡಿ ಕೊಡಿ, ಯು ಐ ಡಿ ಕೊಡಿ ಅಂತ ಅಂದ್ಬಿಟ್ಟು. ಸೊ ಗಿವ್ ಅವೇ ಕೊಡ್ತೀನಿ 200 ಸಬ್ಸ್ಕ್ರೈಬರ್ಸ್ ಸ್ಪೆಷಲ್ ಅದೇ. ಸೊ ನೀವು ಕಮೆಂಟ್ ಮಾಡಿ ಗಾಯ್ಸ್, ಕಮೆಂಟೇ ಮಾಡೋದಿಲ್ಲ. ಅಂದರೆ ಈಗ ಒಂಥರ ಕ್ವಶನ್ಸ್ ಕೇಳ್ಬೇಕು ನೀವು ಯೂಟ್ಯೂಬಲ್ಲಿ, ಅದು ಕ್ವಶನ್ಸೇ ಕೇಳೋದಿಲ್ಲ, ಏನಿಲ್ಲ. ಸೊ ಅದಕ್ಕೆ ಆ ಥರ ಕ್ವಶನ್ಸ್ ಕೇಳಿ 200 ಸಬ್ಸ್ಕ್ರೈಬರ್ ಸ್ಪೆಷಲಿಗೆ ನಾನು ಗಿವ್ ಅವೇ ಕೊಡ್ತೀನಿ ಗೈಸ್, ಅಷ್ಟೇನಾ. ಸೊ ಈ ಕೆಲಸನ ನೀವು ಮಾಡಿ. ಹಾಗೆ ವಿಡಿಯೋನು ಮುಗಿತಾ ಬಂತು. ಇನ್ನೊಂದು 2 ನಿಮಿಷ ನೋಡ್ಬಿಡ್ತೀರ, ಇನ್ನೊಂದು 2 ನಿಮಿಷ ಇದೆ. ಹಾಗೆ ಈಗ ಏನಿಲ್ಲ ಬನ್ನಿ. ಓಕೆ, ನನ್ನ ಟೀಮೇಟ್ಸ್ ರಿವೈವ್ ಕೊಡು ಅಂತ ಹೇಳ್ತಾಯಿದ್ರು. ಆದರೆ ನಾನು ಮಾತ್ರ ರಿವೈವ್ ಕೊಡೋದಿಲ್ಲ ಗೈಸ್. ಯಾಕಂತಂದರೆ ನಾನೇನಾದ್ರು ಹಿಂಗೆ ಸತ್ತೋದಾಗ ಅವ್ರು ನನಗೆ ರಿವೈವ್ ಕೊಡು ಅಂತ ನಾನು ಅವ್ರಿಗೆ ರಿವೈವ್ ಕೊಡು ಅಂತಂದ್ರೂ ಅವ್ರು ನಂಗೆ ರಿವೈವ್ ಕೊಡ್ತಿದ್ದಿಲ್ಲ. ಈಗ ನಾನೇ ಕೊಡಬೇಕು ಅಂತ ನಾನು ಸುಮ್ಮನೆ ಗೇಮ್ ಸೌಂಡು ಸಣ್ಣಕ್ಕೆ ಇಟ್ಟಿದ್ದೀನಿ. ಎಂತಕ್ಕಂತಂದರೆ ನಾನು ಕೆಟ್ಟದಾಗೆಲ್ಲ ಬೈದಿದ್ದೆ, ಅದಕ್ಕೋಸ್ಕರನೇ. ಸೊ ಗೇಮ್ ಸೌಂಡು ಸಣ್ಣಕ್ಕೆ ಇಟ್ಟಿದ್ದೀನಿ. ಹಾಗೆ ಏನಿಲ್ಲ. ಸೊ ಏನೇನೋ ಮೆಸೇಜ್ ಎಲ್ಲ ಬರ್ತಾ ಇದ್ದಾವೆ. ಅದೇ ಗ್ರೂಪಿಗೆ ಜಾಯ್ನ್ ಆಗಿದ್ದೀನಿ ನಾನು, ಕ್ರಿಮಿನಲ್ ಕನ್ನಡಿಗ ಐ ಡಿ ಶಾಪ್ ಇದೆಯಲ್ಲ ಅದಕ್ಕೆ ಜಾಯ್ನ್ ಆಗಿದ್ದೀನಿ. ಅಲ್ಲಿಂದ ಕೆಲವೊಂದು ಮೆಸೇಜ್ ಎಲ್ಲ ಬರ್ತಾ ಇದ್ದಾವೆ. ಅಂದರೆ ಕ್ರಿಮಿನಲ್ ಕನ್ನಡಿಗ ಬ್ರೋ ಅದೇ ಐ ಡಿಸ್ಗಳ ಫೋಟೋ ಎಲ್ಲ ಹಾಕ್ತಿರ್ತಾರೆ. ಸೊ ಅದ್ರ ಮೆಸೇಜ್ ಎಲ್ಲ ಬರ್ತಾ ಇರ್ತವೆ. ಹಾಗೆ ಈಗ ಏನಿಲ್ಲ, ಪೀಕ್ ಕಡೆ ಹೋಗೋಣ ಅಂತ ಪೀಕ್ ಕಡೆ ಬರ್ತಾ ಇದ್ದೀವಿ ಸೀ ಅಂತ ಅಂದ್ಬಿಟ್ಟು ಪೀಕ್ ಕಡೆ ಬಂದೇ ಬಿಟ್ವಿ. ಹಾಗೆ ಈಗ ಏನಿಲ್ಲ ತಡ್ರಿ ಅಲ್ಲಿ ಇಬ್ರು ಡ್ರ್ಯಾಗ್ನ ಹಿಡ್ಕೊಂಡು ಹೊಡಿಬೇಕು. ಅವ್ನು ಹಾಕೊಂಬಿಟ್ಟ ನೋಡಿ. ಅಲ್ಲೊಬ್ಬ ವಾಲ್ ಹಾಕೊಂಡವನ ತಡಿ, ಹೆಡ್ಡಿಗೆ ಉರಿಟೋಣ. ಅಯ್ಯೋ ಬಾಡಿ ಬಿದ್ದುಬಿಟ್ಟು ಬಾಡಿ ಶಟ್ ಆಗಿಬಿಡ್ತು. ಇರ್ಲಿ ಹೊಡೆದಾಕ್ ಬಿಡೋಣ. ಹೊಡೆನ ತಡ್ರಿ. ಓಕೆ, ಅಯ್ಯೋ ಯಾರಲ್ಲ ಅಯ್ಯಯ್ಯೋ ಶಿಶಿ ಲೇ ಫಸ್ಟ್ ಎಸ್ಕೇಪ್ ಆಗಬೇಕು. 13 HP ಅವನಾರು ಹಿಡ್ಕೊಂಡು ಕೊಟ್ಟ ಅಂತಂದ್ರೆ ಮುಗೀತು. ಓಕೆ, ವಾಲ್ ಹಾಕೊಂಬಿಡೋಣ ಸುತ್ತಮುತ್ತ ನಮ್ಮ ಶಿಫ್ಟಿಗೆ. ಫಸ್ಟು ಮೆಡಿಕೇಟ್ ಹಾಕೊಂಬಿಡ ಅಂತೀರಿ. ಇದಾದ್ರಲ್ಲಿ ಮಾತ್ರ ನೋಡಿ ಸತ್ತ ಅಂದ್ಕೊಂಡೆ ನಾನು ಮಾತ್ರ. ನಾನು ಎಂತಕ್ಕಂತಂದರೆ HP ಬೇರೆ ಎಷ್ಟಿದೆ.
ವಾಲ್ ಇದಕ್ಕಾಯ್ತು, ವಾಲ್ ಇರಲಿ ಅಂತಂದಿದ್ರೆ ಕತೆ ಮುಗಿಸ್ಬಿಟ್ಟಿದ್ರು. ಸೊ ನಾವು ಅಲ್ಲಿ ಯಾರಿಗೋ ಹೊಡಿತಿರ್ತೀವಿ, ಇವ್ರು ಬಂದ್ಬಿಟ್ಟು ಇಲ್ಲಿ ನಮಗೆ ಹೊಡಿತಾರೆ. ಓಕೆ, ಇಲ್ಲಿ ಹಾರ್ದ ನಾವು ಫಸ್ಟ್ ಕಿಟಕಿಯಿಂದ ಹಾರ್ಕೊಂಡ್ಬಿಡ್ತೀನಿ. ಅಂತಂದ್ರೆ ವಾಲ್ ಹೊಡೆದ್ರೆ ಮತ್ತೆ ಅಟ್ಯಾಕ್ ಮಾಡಿಬಿಡ್ತಾರೆ. ಅವ್ರು ಬೇರೆ ಚೆನ್ನಾಗಿ ಗೊತ್ತಿಲ್ಲ, ಗ್ರೆನೇಡ್ ಬೇರೆ ಹಾಕೋಣ ಹುಚ್ಚುಂತಾರ. ಸೊ ಅಲ್ಲಿ ಹಾಕೋನೆ ಇದಾನ ಇಲ್ವಾ ಗೊತ್ತಿಲ್ಲ. ಓಕೆ, ಮೋಸ್ಟ್ಲಿ ಕೆಳಗಿರ್ಬೋದು ಅಂತ ಅನ್ಕೊತೀನಿ. ಹಾಗೆ ಈಗ ಬರ್ತಾ ಇದು ನೋಡ್ತಾನೆ ಇದ್ದೆ, ಬಂದ ಅಷ್ಟೇ ಗೈಸ್. ಇವತ್ತಿನ ವಿಡಿಯೋ ಮುಂದಿನ ಗೈಸ್. ಓಕೆ, ಬಾಯ್ ಗಾಯ್ಸ್.